ಮಟನ್ ಮಾತ್ರ ಹೆವಿ ಭರ್ಜರಿ ಆಗಿದೆ. ನೋ ಫಿಶ್, ಬರೀ ಚಿಕನ್. ತಿಂತೀಯಾ ತಲೆ ಮಾಂಸ? ನೀನು ತಲೆ ಮಾಂಸ ತಿಂತೀಯಾ? ಆಮೇಲೆ ಕತ್ತೆ ಅಂತ ಬರ್ದಿಟ್ಬಿಡ್ಬೇಡ. ನೋಡಿ ಇಲ್ಲಿ. ಓಕೆ, ಜಾಸ್ತಿ ಸ್ಪೈಸಿ ಇಲ್ಲ ಅಲ್ಲ ಇದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಸೊ ನಾನು ಕನಿಷ್ಕ್. ಇವತ್ತು ನಾನ್ ವೆಜ್ ತೊಗೊಳೋಕ್ಕೆ ಅಂಗಡಿ ಹೋಗ್ತಾಯಿದ್ದೀವಿ. ತುಂಬ ದಿನ ಆದಮೇಲೆ ನಾನು ಅಂಗಡಿಗೆ ಹೋಗ್ಬಿಟ್ಟು ನಾನ್ ವೆಜ್ನ ತೊಗೊಂಬರ್ತಾ ಇರೋದು. ಸೊ ಇವತ್ತು ಬರೀ ಚಿಕನ್ ತೊಗೊಬರೋದು, ಮಟನ್ ತರಲ್ಲ. ಯಾಕೆ ಅಂದರೆ ನಾಳೆ ಸ್ಯಾಟರ್ಡೆ, ಸೊ ನಾವು ಯಾರೂ ತಿನ್ನಲ್ಲ. ಅದಕ್ಕಂತ ನಾವು ಮಟನ್ ತರಲ್ಲ ಇವತ್ತು. ಸಂಜು ನೋಡಿ ಹೋಗ್ತಾವಳೆ. ಬಾಯ್ ಬಾಯ್ ಗೈಸ್. ನಿಮ್ಮನೇಲಿ ಯುಗಾದಿ ಹಬ್ಬ ಹೇಗಾಯಿತು ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತು ನಾನ್ ವೆಜ್ ಅಲ್ವಾ, ಸೊ ನಿಮ್ಮ ಮನೇಲಿ ಏನೇನು ಸ್ಪೆಷಲ್ಲು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮಟನ್ ಮಾತ್ರ ಹೆವಿ ಭರ್ಜರಿ ಆಗಿದೆ ಸರ್. 2 kg ಚಿಕನ್ ಹಾಕಿ. ಸ್ಕಿನ್ ಔಟ್, ಬಾಯ್ಲರ್ ಬೇಡ, ಸ್ಕಿನ್ ಔಟ್. ಹೇಗಿದೆ ಸ್ಕಿನ್ ಔಟ್? ಹೇಗಿದೆ? ನೋ ಫಿಶ್, ಬರೀ ಚಿಕನ್. ಮಟನ್ಗೂ ಅಂತ ಹೆವಿ ಜನರು ಇದ್ದಾರೆ. ನೀನು ಮಟನ್ ತಿಂತೀಯನೋ? ನೋಡು, ತಲೆ ಮಾಂಸ ತಿಂತೀಯಾ? ತಲೆ ಮಾಂಸ ನೀನು ತಲೆ ಮಾಂಸ ತಿಂತೀಯಾ? ಫಸ್ಟ್ ಟೈಮ್ ನೋಡ್ತಿರ್ತಾನೆ ಕನಿಷ್ಠ. ಜರುಗೋದೇ ಇಲ್ಲಪ್ಪ ಜನರು. ಎಷ್ಟು kg? ತುಂಬ ದಿನ ಆದಮೇಲೆ ಶಾಪಿಗೆ ಬಂದು ತೊಗೊಂಡಿದ್ದು. 30 ನಿಮಿಷ ಆಯಿತು. ರೇಟ್ ಕೂಡ ತುಂಬ ಜಾಸ್ತಿನೇ, 210 ರೂಪಾಯಿ kg. ನೋಡಿ ಮಗುದ. भैया ये बच्चा यहाँ पे है, अगर कार वगैरह आएगा ना पता नहीं चलेगा. ऐसा टर्निंग किया तो देखते रहो ठीक है. ಮಗುನಲ್ಲಿ ಬಿಟ್ಬಿಟ್ಟಿದ್ದಾರೆ, ಅವರು ಆಚೆ ಇದ್ದಾರೆ, ಒಳಗಡೆ ಮಗು ಆಟ ಆಡ್ತಾಯಿದೆ. ಆ್ಯಕ್ಚುಲಿ ಕಾರಲ್ಲಿ ಬರೋರಿಗೆ ಲೆಫ್ಟ್ ಸೈಡ್ ಗೊತ್ತಾಗಲ್ಲ, ಸ್ವಲ್ಪ ಅಪ್ಪಿದೆ ಮತ್ತು ಡೌನ್ ಇದೆ ಅಲ್ಲ, ಗೊತ್ತೇ ಆಗಲ್ಲ, ಬ್ಲೈಂಡ್ ಸ್ಪಾಟ್ ಇದೆ. ಅದಕ್ಕೆ ಅವ್ರಿಗೆ ಹೇಳ್ತಿದ್ದೆ ಮಗು ಇದೆ, ಯಾವ್ದಾದ್ರು ಕಾರ್ಗಿರ್ ಬರ್ಬೋದು ಒಳಗಡೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಯಾಕಂದರೆ ಬ್ಲೈಂಡ್ ಸ್ಪಾಟ್ ಇರೋದ್ರಿಂದ ಗೊತ್ತೇ ಆಗಲ್ಲ ಒಂಚೂರು. ಕೇರ್ಲೆಸ್ ಅಪ್ಪ ಜನರು, ಸೀರಿಯಸ್ಲಿ. ನಾನು ಒಳಗಡೆ ಕಾರ್ ತೊಗೊಬರ್ಬೇಕಾದ್ರೆ ತುಂಬ ಹುಷಾರಾಗಿ ತುಂಬ ಸ್ಲೋ ತರ್ತೀನಿ. ಏನು ಮಾಡ್ತಾ ಇರೋದು ಇವಾಗ? ಚಿಕನ್ ಬಿರಿಯಾನಿ ರೆಡಿ ಆಗ್ತಿದೆ. ಚಿಕನ್ ಬಿರಿಯಾನಿ ಇದು ಚಿಲ್ಲಿ ಚಿಕನ್. ಇದು ಚಿಲ್ಲಿ ಚಿಕನ್ನ ಚಿಕನ್ ಬಿರಿಯಾನಿ ಇದೆ ಇದು? ಅದು ಚಿಲ್ಲಿ ಚಿಕನ್. ಚಿಕನ್ ಬಿರಿಯಾನಿ ಮ್ಯಾರಿನೇಟು. ಮತ್ತು ಇದು ನಾನು ಮಾಡೋದಾ? ಇದು ಮ್ಯಾರಿನೇಟ್ ಮಾಡಬೇಕು, ಬೆಂಕಿಲ್ ಸುಡೋದು. ಇದು ಯಾವ ರೈಸ್? ಬಾಸುಮತಿ ರೈಸ್. ಲೂಸ್ ಕೊಡ್ತಾರ ಈ ಥರ? ಓಕೆ. ಅವ್ನು ಕತೆ ಬರಿಲ್ಲ, ಕತ್ತೆ ಬರೀತಾಳು. ಸ್ಪೆಲ್ಲಿಂಗ್ ತಪ್ಪು. ಇದು ಸ್ಪೆಲ್ಲಿಂಗು ಕತೆ, ಬರೀ ಕತೆ ಅಲ್ಲ, ಕತ್ತೆ ಬರೀತೀಯಲ್ಲ ನೀನು. ನೋಡು, ಈತೆ ಬರಿಬೇಕು ಸಂಜನಾ, ಕತೆ. ಆಮೇಲೆ ಕತ್ತೆ ಅಂತ ಬರ್ದಿಟ್ಬಿಡ್ಬೇಡ. ನೀರುಗೆ ಏನ್ ಬರ್ದಿದೀಯ? ಸೀರು ಅಂತ ಬರ್ದಿಟ್ಟಿದೀಯಲ್ಲ. ನೀರಿಗೆ ಸೀರು ಅಂತ ಬರ್ದಿಟ್ಟಿದ್ದಾಳೆ. ಎಲ್ಲಿದ್ದಾರೆ? ನೀರು ಬರ್ದಿರೋದಿಲ್ಲಮ್ಮ. ನೀನೇನ್ ಮಾಡಿದೀಯ? ಸೀರು ಅಂತ ಬರ್ದಿಟ್ಟಿದೀಯ. ಚಿಲ್ಲಿ ಚಿಕನಾ? ಇಲ್ಲ, ಚಿಲ್ಲಿ ಚಿಕನ್. ಇನ್ನೂ ಸ್ವಲ್ಪ ಗ್ರೇವಿ ಆಗಬೇಕು. ಕೆಳಗಡೆ ಇದೆ. ಓಕೆ, ಜಾಸ್ತಿ ಸ್ಪೈಸಿ ಇಲ್ಲ ಅಲ್ಲ ಇದು? ಅದು ಪಲಾವ್. ಚಿಕನ್ ಪಲಾವ್ ಇದು. ವೆರಿ ನೈಸ್. ಏನದು? ಹೋಗಿ ಚೇರ್ ತೊಗೋಬಾ. ರೆಡ್ ಚೇರ್ ತೊಗೋಬಾ. ತೊಗೋಬಾ, ನೋಡುವಂತೆ. ಕುತ್ಕೋ. ಕುತ್ಕೋ. ಅದರಲ್ಲೂ ಇದರಲ್ಲೂ ಹಿಂಗೆ ಮಾಡಬೇಕು. ತಿಂತೀಯಾ ನೀನು? ತಿಂದ? ಏನೂ ಮಾಡಿಲ್ಲ. ಎಲ್ಲಿ ತಿಂದೆ? ಏನು ತಿಂದೆ? ಏನು ಪಲಾವ್ ತಿಂದ?
ಫಸ್ಟ್ ಇದ್ರಲ್ಲಿ ಹಾಕ್ಕೊಬಿಡ್ತೀನಿ. ಮತ್ತು ಅದರಲ್ಲೂ ಮಾಡ್ಕೋಬೇಕಲ್ಲ, ಅಲ್ಲೂ ಮಾಡಬೇಕು. ಅದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಬೇಕು. ಸುಡ್ತೀನಿ. ಇವಾಗ ನೋಡು, ಈ ಥರ ಹಾಕೋದು. ಹಾಂ, ಇವಾಗ ನೋಡು, ಇಲ್ಲೂ ಆಗ್ತಾಯಿದೆ, ಅಲ್ಲೂ ಆಗ್ತಾಯಿದೆ. ಗಣೇಶ್ ಫುಲ್ ತಂದೂರಿ ಸ್ಟೈಲ್. ಇವಾಗ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆಯಲ್ವಾ? ಬೆವರ್ತಾ ಇದ್ದೀನಿ, ತುಂಬ ಸೆಕೆ ಇದೆ ಅಲ್ಲಿ. ಫುಲ್ಲು ಬಿಸಿ ಇದೆ ಇದು, ಹುಷಾರು. ಸಂಜು, ನೀನು ಬರಲೇ ಇಲ್ಲ ನೀನು. ಹಾಂ, ಬರ್ತೀನಿ ಅಂದೆ ತಾನೆ. ಚಿಕನ್ ತಿಂತೀಯಾ? ಜ್ವರ ಹೋಯ್ತಾ? ಹ್ಞೂ, ಆಯ್ತು, ಹೋಗಿದೆ. ಹೋಗಿ ಮಲ್ಕೋ, ಹೋಗು, ನಿನ್ಗೆ ಹುಷಾರಿಲ್ಲ, ಹೋಗು. ಒಂದು ಸ್ವಲ್ಪ ಆಮೇಲೆ ಎದ್ಬಿಟ್ಟು ಒಂದು 10 ನಿಮಿಷ ಆಗಲಿ, ಆಮೇಲೆ ತಿಂತೀನಿ. 5 ನಿಮಿಷ ಆಗಲಿ ಅಟ್ಲೀಸ್ಟ್. ಜ್ವರ ಇದ್ರೆ ನಂಗೆ ಸೆಕೆ ಹೊಡಿತಾ ಇದೆ. ಕೊಡಲ್ಲ. ಸಂಜು, ತಿಂತೀಯಾ ಚಪಾತಿ? ನಾನು ಚಿಕನ್ ಮಾಡಿದ್ದೀನಿ ನೋಡು. ಬೇಡವಾ? ಬಿಡು ನನಗೇನು. ಫುಲ್ ಜ್ಯೂಸಿ. ಯಾಕೆ ಎಲ್ಲ ಮಾಡಬಾರ್ದು. ಎಷ್ಟು ಟ್ರೈ ಮಾಡಿ, ಇದು ಸೂಪರಾಗಿರುತ್ತೆ. ಇಲ್ಲಿ ಚಿಕನು ಸೂಪರಾಗಿದೆ, ತುಂಬ ಆಯಿಲಿ ಇಲ್ಲ. ಆಯಿಲೇ ಇಲ್ಲ, ಆಯಿಲ್ ಫ್ರೀ, ಜಾಸ್ತಿ ಆಯಿಲ್ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ತುಪ್ಪ ಅಷ್ಟೇ. ಎಲ್ರಿಗೂ ತುಂಬ ಈಸಿ ಮೆಥಡ್ ಮತ್ತು ಚೆನ್ನಾಗಿರುತ್ತೆ ಡೈಜೆಷನ್ಸ್ಗೆಲ್ಲ ಅಲ್ವಾ. ಗೈಸ್, ಇವಾಗ ಬಿರಿಯಾನಿ ತೊಗೊಂಡೆ ನಾನು ವಿತ್ ಮೊಸರು ಬಜ್ಜಿ. ಇದೂ ಸಖತ್ತಾಗಿದೆ, ಲೈಟಾಗಿ ಖಾರ ಅಷ್ಟೇ. ತಿಂತೀಯನೋ? ಬರೀ ಆಟ ಆಡ್ತಾನೆ ಇರು.